ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕೈವಾರದಲ್ಲಿ ಕೈ ಮುಖಂಡರ ಬೃಹತ್ ಜಂಟಿ ಪತ್ರಿಕಾಗೋಷ್ಠಿ. ಜಮೀರ್ ಅಹಮದ್ಗೆ ಡಿಸಿಎಂ ಸ್ಥಾನ, ಎಂಸಿ ಸುಧಾಕರ್ಗೆ ಸಚಿವ ಸ್ಥಾನ ನೀಡಲು ಹಕ್ಕೊತ್ತಾಯ. ಕಾಂಗ್ರೆಸ್ ಹೈಕಮಾಂಡ್ಗೆ ಮೈನಾರಿಟಿ ಮುಖಂಡರಿಂದ ಖಡಕ್ ಮನವಿ. ಸ್ಥಾನಮಾನ ನೀಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಕಾರ್ಯಕರ್ತರು. ನಮಸ್ಕಾರ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ನೂತನ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಿದ್ದಂತೆ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹಾಗೂ ಹಕ್ಕೊತ್ತಾಯಗಳು ತೀವ್ರಗೊಂಡಿವೆ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೈವಾರದಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಹೈಕಮಾಂಡ್ಗೆ ಮಹತ್ವದ ಮನವಿ ಮಾಡಿದ್ದಾರೆ. ಹಿರಿಯ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಚಿಂತಾಮಣಿ ಕ್ಷೇತ್ರದ ಜನಪ್ರಿಯ ಶಾಸಕ ಎಂಸಿ ಸುಧಾಕರ್ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಈ ಕುರಿತು ಒಂದು ವರದಿ. ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಹಾಗೂ ಧಾರ್ಮಿಕ ಕ್ಷೇತ್ರವಾದ ಕೈವಾರ ಗ್ರಾಮ ಈಗ ರಾಜಕೀಯ ಸದ್ದು ಗದ್ದಲಕ್ಕೆ ಸಾಕ್ಷಿಯಾಗಿದೆ. ಕೈವಾರದಲ್ಲಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಸಮದ್ ಹಾಗೂ ಮಂಜುನಾಥ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ನಾಯಕರ ಪರವಾಗಿ ಭಾರಿ ಆಕ್ರೋಶ ಮತ್ತು ಬೆಂಬಲ ವ್ಯಕ್ತವಾಗಿದೆ. ನೂತನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಧ್ವನಿಯಾಗಿರುವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಸಿಎಂ ಸ್ಥಾನ ಹಾಗೂ ಚಿಂತಾಮಣಿಯ ಶಾಸಕ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂದು ಹೈಕಮಾಂಡ್ಗೆ ಖಡಕ್ ಒತ್ತಾಯ ಮಾಡಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಸಿ ಸುಧಾಕರ್ ಅವರು ಜನಪ್ರಿಯ ನಾಯಕರಾಗಿದ್ದು, ಈ ಭಾಗದ ಒಟ್ಟಾರೆ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾಗಿದೆ. ಈ ಬಾರಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಲು ಅವರು ಶ್ರಮಿಸಿದ್ದು, ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಸಿಗಲೇಬೇಕು ಎಂದಿದ್ದಾರೆ. ಮತ್ತೊಂದೆಡೆ ರಾಜ್ಯಾದ್ಯಂತ ಸಂಚರಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಪ್ರಮುಖ ಪಾತ್ರ ವಹಿಸಿರುವ ಅಲ್ಪಸಂಖ್ಯಾತ ಸಮುದಾಯದ ಶಕ್ತಿಶಾಲಿ ನಾಯಕ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು. ಒಂದು ವೇಳೆ ನಮ್ಮ ನಾಯಕರಿಗೆ ಸೂಕ್ತ ಸ್ಥಾನಮಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಜಮೀರ್ ಅಹಮದ್ ಹಾಗೂ ಎಂಸಿ ಸುಧಾಕರ್ ಅವರ ಭಾವಚಿತ್ರವಿರುವ ಫಲಕಗಳನ್ನು ಕೈಯಲ್ಲಿ ಹಿಡಿದು ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಬಾಬು, ಕೆಎನ್, ರವಿ, ಸೈಯದ್ ಅಫ್ಸರ್ ಸೇರಿದಂತೆ ಪ್ರಮುಖ ಮುಖಂಡರಾದ ಸೈಯದ್ ಮುಜಾಹಿದ್, ಸೈಯದ್ ಅಮ್ಜದ್, ಅಸ್ಲಾಂ ಪಿಟ್ಟು, ಶಾಜಹಾನ್, ಜಬಿ, ಆಸಿಫ್, ನಯಾಜ್, ಆಯಾಜ್, ಅಮೀನ್, ಸೈಯದ್ ತಬರೇಜ್, ಸೇಟು, ಫೈರೋಜ್, ರಿಹಿವಾನ್, ಶೇಖ್ ನೂರು ಮತ್ತು ಮುನೀರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಒಟ್ಟಿನಲ್ಲಿ ಕೈವಾರ ಭಾಗದ ಕಾಂಗ್ರೆಸ್ ಮುಖಂಡರು ತಮ್ಮ ನೆಚ್ಚಿನ ನಾಯಕರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದು, ಹೈಕಮಾಂಡ್ ಈ ಹಕ್ಕೊತ್ತಾಯಕ್ಕೆ ಹೇಗೆ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಿರಂತರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ. ಅಲ್ಪಸಂಖ್ಯಾತರ ನಾಯಕರಾದಂತಹ ಜಮೀರ್ ಅಹಮದ್ ಅವರು ಮೊದಲನೇ ಕಂತಿನಲ್ಲೇ ಸಚಿವ ಸ್ಥಾನ ಪಡಬೇಕಾಗಿತ್ತು. ಎಲ್ಲರ ನಿರೀಕ್ಷೆನೂ ಇತ್ತು, ರಾಜ್ಯದ ನಿರೀಕ್ಷೆನೂ ಇತ್ತು ಹಾಗೂ ರಾಷ್ಟ್ರ ಮಟ್ಟದ ನಿರೀಕ್ಷೆನೂ ಇತ್ತು. ಯಾಕೆ ಅಂತಂದರೆ ಮೊನ್ನೆ ನಡೆದಂಥ ಕೇರಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದುಡ್ಡಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯದಾದ್ಯಂತ ಮನೆ ಮಾತಾಗಿರುವ ಜಮೀರ್ ಅಹಮದ್ ಖಾನ್ ಅವರಿಗೆ ಎರಡನೇ ಕಂತಿನಲ್ಲಾದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಆದಂಥ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಜಿ ಪರಮೇಶ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಹೈಕಮಾಂಡ್ ಮೇಲೆ ಒತ್ತಡ ತಂದು ಜಮೀರ್ ಅಹಮದ್ ಖಾನ್ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿ ಅಲ್ಪಸಂಖ್ಯಾತರ ಒಂದು ಏಳಿಗೆಗೆ ಹಾಗೂ ರಾಜ್ಯದ ಏಳಿಗೆಗೆ ಎಲ್ಲ ವರ್ಗಗಳ ಒಂದು ನಾಯಕತ್ವಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಸ್ಟಾರ್ ಚಾಂಪಿಯನ್ ಆಗಿರ್ತಾರೆ. ಅವರಿಗೆ ಸಚಿವ ಸ್ಥಾನಕ್ಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮುಖಾಂತರ, ಮಾಧ್ಯಮದ ಮುಖಾಂತರ ಮನವಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂಸಿ ಸುಧಾಕರ್ ರೆಡ್ಡಿ ಅವರು, ಈ ಹಿಂದೆ ಸುಧಾಕರ್ ಅವರು ಒಳ್ಳೆಯ ಉನ್ನತ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ತಂದಿರುತ್ತಾರೆ. ಅವರಿಗೆ ಮತ್ತೆ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಮುಂದುವರಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಲು ಹಾಗೂ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಅದು ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೆ. ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಮುಂದುವರಿಸಬೇಕು
ಬೇಗ ಹೋಗಬೇಕು ಅಂತಂದ್ಬಿಟ್ಟು ಈ ಮೂಲಕ ಮಾಧ್ಯಮಗಳ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೇವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ತುಂಬ ಅಭಿನಂದನೆಗಳು. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಈಗ ನಮ್ಮ ಚಿಂತಾಮಣಿ ಕ್ಷೇತ್ರದ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ಗೆ ಸಚಿವ ಸ್ಥಾನವನ್ನು ತಪ್ಪಿದೆ. ಹಾಗೆ ಜೊತೆಯಲ್ಲಿ ನಮ್ಮ ಪಿಸೈಡ್ ಜಮೀರ್ ಅಹಮದ್ ಅಲ್ಪಸಂಖ್ಯಾತ ನಾಯಕರು ಈಸ್ ಅ ಮಾಸ್ ಲೀಡರ್ ಹಾಗೂ ಸಚಿವ ಸ್ಥಾನವನ್ನು ಏನೋ ಷಡ್ಯಂತ್ರ ಮಾಡಿ ಎಲ್ಲರೂ ಸೇರಿ ಮಿಸ್ ಮಾಡಿದ್ರು. ಹಾಗಾಗಿ ನಾವೆಲ್ಲ ಒಂದು ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಪ್ರೊಟೆಸ್ಟ್ಗಿಂತ ಇದು ರಿಕ್ವೆಸ್ಟ್ ಇದೆ. ಆ್ಯಕ್ಚುಲಿ ಇವರಿಬ್ಬರಿಗೂ ಸಚಿವ ಸ್ಥಾನ ಮತ್ತೆ ಕೊಡಲೇಬೇಕು, ಕಂಟಿನ್ಯೂ ಆಗಲೇಬೇಕು. 2 ಇಯರ್ಸ್ ಏನು ರಿಮೈನಿಂಗ್ ಇದೆ, ಆ 2 ಇಯರ್ಸಲ್ಲಿ ಕಂಟಿನ್ಯೂ ಆಗಲಿ. ಇಲ್ಲ ಕೊಡಲಿಲ್ಲ ಅಂದರೆ ನಾವೆಲ್ಲ ವೈಲ್ಡಾಗಿ ಪ್ರೊಟೆಸ್ಟ್ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ ಅವರು ಮುಂಚೆನೇ ಹೇಳಿದರು, ಈಸ್ ದ ರೈಟ್ ಮ್ಯಾನ್ ಇನ್ ದ ರೈಟ್ ಪ್ಲೇಸ್ ಅಂತ. ಯಾರಿಗೆ? ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ರು, ಒಳ್ಳೆಯಾಗಿ ಮಾಡ್ಕೊಂಡಿದ್ದು, ಮ್ಯಾನ್ ವಿತ್ ಅ ವಿಷನ್. ಹಾಗೆ ಜಮೀರ್ ಅಹಮದ್ ಬಂದು ಸ್ಟಾರ್ ಕ್ಯಾಂಪೇನರ್, ಎಲ್ಲಿ ಹೋದ್ರು ಒಳ್ಳೆ ವರ್ಕ್ ಮಾಡ್ತಾಯಿದ್ರು. ಅವರು ಕೇರಳಕ್ಕೆ ಹೋದರು, ಈ ಕಡೆ ತಮಿಳ್ನಾಡು, ತೆಲಂಗಾಣ ಎಲ್ಲ ಕಡೆ ತಿರುಗಿ ಒಳ್ಳೆ ವರ್ಕ್ ಮಾಡಿದ್ರು. ಅವರು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತ ಲೀಡ್ರಲ್ಲ, ಎಲ್ರಿಗೂ ಸೇರಿ ಲೀಡ್ರ್. ಟಾಪ್ 10 ಲೀಡರ್ಸ್ ಇದ್ದರು, ಅದರಲ್ಲಿ ಜಮೀರ್ ಅಹಮದ್ ಟಾಪ್ 10 ಇದ್ದೇ ಇರ್ತಾರೆ ಖಂಡಿತ. ಅದಕ್ಕೆ ಏನು ಹೈಕಮಾಂಡ್ ಅವರಿಗೆ ಗೊತ್ತಾಗಲ್ಲ ಈ ವಿಷಯ. ನಮ್ಮ ಲೋಕಲ್ ಲೀಡರ್ಸ್ ಏನಿರ್ತಾರೆ, ಡಿ.ಕೆ. ಶಿವಕುಮಾರ್ ಸರ್ ಚೀಫ್ ಮಿನಿಸ್ಟರ್ ಅವರು, ಮತ್ತು ಬಿ.ಕೆ. ಹರಿಪ್ರಸಾದ್ ಸರು KPCC ಅಧ್ಯಕ್ಷರು, ಮತ್ತು ಇವರೆಲ್ಲ ಸೇರಿ ಹೈಕಮಾಂಡ್ಗೆ ತಿಳಿಸ್ಬೇಕು, ಏನೋ ಷಡ್ಯಂತ್ರ ಆಗಿದೆ. ಪಿಸೈಡ್ ಜಮೀರ್ ಅಹಮದ್ ಸರ್ಗೆ ಏನಿದೆ ಈಗ ಮಿಸ್ ಆಗಿದೆ ಮಿನಿಸ್ಟ್ರಿ, ಕಂಟಿನ್ಯೂ ಆಗಲಿ. ನಮಗೆಲ್ಲರ ಕಡೆಯಿಂದ ಅವ್ರಿಗೆ ರಿಕ್ವೆಸ್ಟು, ದಯವಿಟ್ಟು. ಏನಂತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ಕೈವಾರ ಗ್ರಾಮದಲ್ಲಿರೋದು. ಮೊದಲನೇದಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಅಲ್ಪಸಂಖ್ಯಾತರಿಗೂ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರಿಗೂ ವಂದನೆಗಳು. ಯಾಕೆ ಇಲ್ಲಿ ಸೇರಿರೋಂಥ ಉದ್ದೇಶ ಏನಂದರೆ, ನಮ್ಮ ಮಾಜಿ ಸಚಿವರಾದಂಥ ಎಂ ಸಿ ಸುಧಾಕರ್ ರೆಡ್ಡಿ ಅವರಿಗೆ ಸಚಿವ ಸ್ಥಾನ ನೀಡಿಲ್ಲ ಮೊದಲನೇ ಸ್ಥಾನದಲ್ಲಿ. ಆಮೇಲೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಕೊಟ್ಟಿಲ್ಲ. ಅವ್ರು ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಇಲ್ಲೆಲ್ಲ ಸೇರಿದ್ದೀವಿ. ಮೊದಲನೇದಾಗಿ ಹೊಸದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ವಂದನೆಗಳು. ಹಾಗೂ ಮೊನ್ನೆ ಹೊಸ ಸಂಪುಟ ಸಭೆಯಲ್ಲಿ ಏನು 13 ಜನ ಸಚಿವರಾಗಿರ್ತಾರೋ ಎಲ್ಲರಿಗೂ ನಮ್ಮ ವಂದನೆಗಳು. ಈಗ ಮುಂದೆ 2ನೇ ಹಂತದಲ್ಲಿ ನಮ್ಮ ಸುಧಾಕರ್ ರೆಡ್ಡಿ ಸಾಹೇಬರಿಗೂ ಹಾಗೂ ಜಮೀರ್ ಅಹಮದ್ ಖಾನ್ರವ್ರಿಗೂ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಳಕಳಿಯ ಮನವಿ. ಪಿಸೈಡ್ ಜಮೀರ್ ಅಹಮದ್ ಸಾಹೇಬರು ಮತ್ತು ನಸೀರ್ ಅಹಮದ್ ಸಾಹೇಬರಿಗೆ ಇವರಿಗೆಲ್ಲ ಒಂದು ಒಳ್ಳೆ ಪೋಸ್ಟ್ ಕೊಟ್ಟು ಇದು ಮಾಡಿ, ಇಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಮೈನಾರಿಟೀಸ್ ಕಡೆಯಿಂದ, ನಮ್ಮ ದಲಿತ ಬಾಂಧವರಿಂದ, ಎಲ್ಲರಿಂದ ಇದು ರಿಕ್ವೆಸ್ಟು. ದಯವಿಟ್ಟು ಇದನ್ನು ನಮ್ಮ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿ. ನಾವು ಕೈವಾರ ಹುಬ್ಳಿಯಿಂದ ಮೈನಾರಿಟೀಸು, ಅಲ್ಪಸಂಖ್ಯಾತರು ಮತ್ತು ನಮ್ಮ ದಲಿತ ಬಾಂಧವರು ಎಲ್ಲರೂ ಸೇರಿ ಇಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ ಇವತ್ತು. ಅದರ ಪ್ರೆಸ್ ಕಾನ್ಫರೆನ್ಸ್ ಏನು ಮಾಡ್ತಾ ಇರೋದು ಏನಕ್ಕಂದರೆ, ನಮ್ಮ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರಿಗೆ ಇನ್ನೂ ಸಚಿವ ಸ್ಥಾನಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನಾವು ಅದನ್ನು ಪೆಂಡಿಂಗ್ ಯಾಕೆ ಇಕ್ಕಿದ್ದಾರೆ ಅಂತ ನಾವು ಅದನ್ನು ಪ್ರಶ್ನೆ ಮಾಡಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಇವರು ಸತತ 3 ವರ್ಷದಿಂದ ಉನ್ನತ ಸಚಿವರಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೆಲಸಗಳನ್ನು, ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಇವರಿಗೆ ಮತ್ತೆ ಇದೇ ಸ್ಥಾನವನ್ನು ಕೊಟ್ಟು, ಸಚಿವ ಸ್ಥಾನವನ್ನು ಕೊಟ್ಟು ಇವರಿಗೆ ಮತ್ತೆ ಈ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಲು ಸಹಕಾರ ಮಾಡಬೇಕಂತ ನಾವು ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮತ್ತು ನಮ್ಮ ರಾಜ್ಯದ ಇವರು ಮುಖ್ಯಮಂತ್ರಿಗಳಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, KPCC ಅಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಮಾಡ್ತೀವಿ. ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಭಾಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಈ ನಮ್ಮ ಅಲ್ಪಸಂಖ್ಯಾತರಿಗೆ ನಾವು ಒಂದು ಶಾದಿಮಾಲೆಯಲ್ಲಿ ಕೂತ್ಕೊಂಡಿದ್ದೀವಿ. ಇದಕ್ಕೆ ಅವರು ಭಾಳ ಶ್ರಮವನ್ನು ವಹಿಸಿದ್ದಾರೆ. ನಮಗೋಸ್ಕರ, ನಮ್ಮ ಮೈನಾರಿಟೀಸ್ಗೋಸ್ಕರ ಭಾಳ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ
ನಮ್ಮ ಕಡೆಯಿಂದ, ನಮ್ಮ ಎಲ್ಲ ಮೈನಾರಿಟೀಸ್ ಕಡೆಯಿಂದ ಬೆಂಬಲ ಇದೆ. ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಅಹಮದ್ ಸಾಹೇಬರು ಇವರು ಬಂದು ಒಂದು ಕ್ಯಾಂಪಿಂಗ್ ಹೀರೋ, ಇವರು ಸ್ಟೇಟ್ ಹೀರೋ. ಇವರು ಇಲ್ಲಾಂದರೆ ಮೈನಾರಿಟೀಸ್ದು ಇದೇ ಇರಲ್ಲ, ಒಂದು ಹೆಸರೇ ಇರಲ್ಲ. ಜಮೀರ್ ಅಹಮದ್ ಸಾಹೇಬ್ರಿಗೆ ಏನನ್ನಾಗಲಿ ಅವ್ರಿಗೆ ನಾವು ಕೋರ್ತೀವಿ. ಇವಾಗ ಇವ್ರಿಗೆ ಹೈಕಮಾಂಡ್ಗೂ ಹೇಳ್ತೀವಿ ಮತ್ತು ಎಲ್ಲರಿಗೂ ಹೇಳ್ತೀವಿ. ನಾವು ಇವ್ರಿಗೆ ಕೊಡದೇ ಇದ್ದರೆ ನಾವು ಇವ್ರಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಇವರಿಗೆ ಯಾವ ಪೋಸ್ಟ್ ಇತ್ತೋ ಅದನ್ನೇ ಮತ್ತೆ ಕೊಳ್ಳಿ, ಇಲ್ಲಾಂದರೆ DCM ಮಾಡಲಿ, ಏನೋ ಒಂದು ಅಂದರೆ ಇವಾಗ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೋ ಮಾಡಲಿ, ಆದರೆ ಸಚಿವ ಸ್ಥಾನವನ್ನು ಕೊಳ್ಳೇಬೇಕು. ಇವರು ನಮ್ಮ ಕ್ಯಾಂಪಿಂಗ್ ಹೀರೋ. ಮುಸ್ಲಿಮ್ಸ್ಗೆ ಒಂದು ನಮ್ಮ ಅಲ್ಪಸಂಖ್ಯಾತರಿಗೆ ಮುಂದೆ ನಿಂತ್ಕೊಳ್ಳೋ ಒಂದು ಧೈರ್ಯದಿಂದ ನಿಂತ್ಕೊಳ್ಳೋ ಒಬ್ಬ ಶಾಸಕರು ಇವ್ರಿಗೋಸ್ಕರ ನಾವು ಅಲ್ಪಸಂಖ್ಯಾತರು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧರಾಗಿರ್ತೀವಿ. ದಯವಿಟ್ಟು ನಾವು ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು KPCC ಅಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಏನು ಮಾಡ್ತೀವಿ ಅಂದರೆ, ನಮ್ಮ ಜಮೀರ್ ಅಹಮದ್ ಸಾಹೇಬರು ನೋಡಿ, ಇವಾಗ ರಾಜ್ಯದಲ್ಲಿ 40,000 ಮನೆಗಳನ್ನು ಕೊಟ್ಟು ಒಂದು ರೆಕಾರ್ಡನ್ನು ಮಾಡಿದ್ದಾರೆ ಇವರು. ಕೇರಳದಲ್ಲಿ ಹೋದರು, ಅಲ್ಲಿ ಎಲ್ಲ ಕಾಂಗ್ರೆಸ್ಸು ಅಲ್ಲಿ ಹೆಸರೇ ಇರಲಿಲ್ಲ. ಅಲ್ಲಿ ಕಾಂಗ್ರೆಸ್ ಹೆಸರನ್ನು ಹುಟ್ಟಿಸಿ ಅಲ್ಲಿ ಕಾಂಗ್ರೆಸ್ಸು ಇದು ಕೂತ್ಕೊಂಡಂಗೆ ಮಾಡಿದ್ರು, ಕಾಂಗ್ರೆಸ್ ಅಧಿಕಾರ ಬಂದಂಗೆ ಮಾಡಿದ್ರು. ಇವರು ಬೇರೆ ಇವಾಗ ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾರೆ, ಅದು ಆಡಿಯೋ ಅಂತ. 101% ನಾವು ಶೋರ್ ಆಗಿದ್ದೀವಿ. ಅವರು ಆ ಥರ ಪಾರ್ಟಿಗೋಸ್ಕರ ಕೆಟ್ಟ ಕೆಲಸನ ಮಾಡಲ್ಲ. ಇವಾಗ ಬೇರೆ ಅದು ಇವ್ರಿಗೆ ಸದ್ಯಕ್ಕೆ ಇವರೆಲ್ಲ ಪೊಲೀಸ್ಗೆ ಇದೆಲ್ಲ ಮಾಡಿದ್ದಾರೆ, ಇನ್ಫಾರ್ಮ್ ಮಾಡಿದ್ದಾರೆ, ಸೈಬರ್ ಇದಕ್ಕೆ ಮಾಡಿದ್ದಾರೆ, ಎಲ್ಲ ಚೆಕ್ ಮಾಡಿ ನಾನು ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನಾವು ಹೈಕಮಾಂಡ್ಗೂ ನಮ್ಮ ರಿಕ್ವೆಸ್ಟು, ಎಲ್ಲರಿಗೂ ರಿಕ್ವೆಸ್ಟು, ಇದನ್ನು ನೀವು ಪರಿಶೀಲನೆ ಮಾಡಿ ದಯವಿಟ್ಟು ನಮ್ಮ BZ ಜಮೀರ್ ಅಹಮದ್ ಸಾಹೇಬರು ಈ ಕ್ಯಾಂಪಿಂಗ್ ಹೀರೋ, ಇವರಿಗೆ ನೀವು ಬಿಡಬೇಡಿ. ಇವ್ರಿಗೆ ಬಿಟ್ಟರೆ ಭಾಳ ನಮಗೆ ನೋವಾಗುತ್ತೆ. ದಯವಿಟ್ಟು ಇವರಿಗೆ ಇವ್ರಿಗೆ ಸಚಿವ ಸ್ಥಾನವನ್ನು ಕೊಳ್ಳೇಬೇಕು. ಏನಿತ್ತು ಅದನ್ನು